ಎಲ್ರಿಗೂ ನಮಸ್ಕಾರ. ಆಹಾ ಎಂಥ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್ ಜೊತೆಗೆ ವೆಜ್ ಕುರ್ಮಾನ ಹೇಗೆ ಮಾಡೋದು ಅಂತ ನೋಡೋಣ. ಮದುವೆ ಮನೆಗಳಲ್ಲೆಲ್ಲ ನಾವು ತಿಂದಿರ್ತೀವಿ, ಎಷ್ಟು ಸಾಫ್ಟಾಗಿ ಗೀ ರೈಸ್ನ ಮಾಡಿರ್ತಾರೆ. ಕೆಲವೊಮ್ಮೆ ನಾವು ಮಾಡಿದಾಗ ಸ್ವಲ್ಪ ಟೈಮ್ ಇಟ್ಟರೆ ಅದು ರೈಸ್ ಹಾರ್ಡ್ ಆದಂಗೆ ಆಗುತ್ತೆ. ಆ ರೀತಿ ಆಗದೇ ಇರೋ ರೀತಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗೀ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಬಾಸ್ಮತಿ ಕೂಡ ಬಳಸ್ಕೋಬಹುದು. ನಾನು 2 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಇಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಗೀ ರೈಸ್ಗೆ ಬೇಕಿರೋಂಥ ಸ್ವಲ್ಪ ಪುದೀನ, ಈರುಳ್ಳಿ, ಬಿರಿಯಾನಿ ಎಲೆ, ಶುಂಠಿ ಪೇಸ್ಟ್, ಗೋಡಂಬಿ, ಸೋಂಪು, ತುಪ್ಪ, ತೆಂಗಿನಕಾಯಿ ಹಾಲು ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಲವಂಗ, ಜಾಪತ್ರೆ ತೊಗೊಂಡಿದ್ದೀನಿ. ಮೊದಲು ಒಂದು ಚಿಕ್ಕ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ನಂತರ ಅದಕ್ಕೆ ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಏಲಕ್ಕಿ 4, ಲವಂಗ 4-5, ಸ್ವಲ್ಪ ಚಕ್ಕೆ 1-2-3 ಪೀಸು, ಹಾಗೆ ಸ್ವಲ್ಪ ಜಾಪತ್ರೆ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ 1 ಸ್ಪೂನಷ್ಟು ಸೋಂಪು ಹಾಕಿ ಇದಿಷ್ಟು ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನಂತರ ಬಿರಿಯಾನಿ ಎಲೆ ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಹಾಕಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸಣ್ಣದಾಗಿ ಉದ್ದದಕ್ಕೆ ಹೆಚ್ಚಿರುವಂಥ 1 ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನೋವಾಗ ಇದಕ್ಕೆ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಪುದೀನಾನ ಹಾಕೋಬೇಕು. ಪುದೀನ ಜಾಸ್ತಿ ಆಗಿಬಿಟ್ರೆ ಅದೇ ಫ್ಲೇವರ್ ಬರುತ್ತೆ. ಹಾಗಾಗಿ ಒಂದು 10-15 ಎಲೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಅಂದರೆ 2 ಕಪ್ ಅಕ್ಕಿಗೆ 2 ಕಪ್ಪಷ್ಟು ತೆಂಗಿನಕಾಯಿ ಹಾಲು, 2 ಕಪ್ ನೀರು, ಟೋಟಲು 4 ಕಪ್ಪಲ್ಲಿ ಹಾಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಜಾಸ್ತಿ ಹಾಕೋತಾ ಇದ್ದೀನಿ. 3 ಕಪ್ ತೆಂಗಿನಕಾಯಿ ಹಾಲು, 1 ಕಪ್ ಅಳತೆಯಲ್ಲಿ ನೀರು ಹಾಕೋತಾ ಇದ್ದೀನಿ. ಈಗ ಈ ರೀತಿ ಹಾಕೊಳ್ಳೋದ್ರಿಂದ ರೈಸ್ ನಾವು ಎಷ್ಟು ಟೈಮ್ ಇಟ್ಟರೂ ಹಾರ್ಡ್ ಆಗೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾವು ಕಾಯಿ ಹಾಲನ್ನು ಜಾಸ್ತಿ ಹಾಕಿ ನೀರು ಕಡಿಮೆ ಹಾಕ್ಕೊಂಡ್ರೆ ರೈಸ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಗೀ ರೈಸು ರೆಡಿ ಆಯಿತು. ನೋಡಿ, ಈಗ ವಿಷಲ್ ಆಗಿದೆ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಉದುರಾಗಿ ಬಂದಿದೆ. ಈಗ ಸಾಗು, ಇದಕ್ಕೆ ಗೀ ರೈಸ್ಗೆ ಬೇಕಿರೋಂಥ ತರಕಾರಿ ಸಾಗುನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ 1 ಕಪ್ ಬಟಾಣಿ, 1 ಕಪ್ಪು ಬೀನ್ಸು, ಸ್ವಲ್ಪ ಕ್ಯಾರೆಟು, ಹಾಗೆ ಸ್ವಲ್ಪ ಹೂಕೋಸು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅದನ್ನ ನೋಡಿಕೊಂಡು 1-2 ಆಲೂಗಡ್ಡೆ, 1 ಟೊಮೆಟೊ ಹಾಕಿ ಅದನ್ನು ವಿಷಲ್ ಕೂಗಿಸ್ಕೋಬೇಕು. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1 ಕಪ್ ತೆಂಗಿನಕಾಯಿ ತುರಿ, ಒಂದು 10 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ, 1 ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿ ಹಾಕೋಬೇಕು. ನಂತರ ಒಂದು ಅರ್ಧ ಟೊಮೆಟೊ ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಹಾಗೆ ಒಂದು 4 ಪೀಸಷ್ಟು ಗೋಡಂಬಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕು. ಗಸಗಸೆನ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೋಬೇಕು. ನೀರಲ್ಲಿ ನೆನೆಸಿಲ್ಲ ಅಂದರೆ ಅದನ್ನು ಫ್ರೈ ಮಾಡಿಬಿಟ್ಟು ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿ ನುರಿಯೋದಿಲ್ಲ. ನೋಡಿ, ಈ ರೀತಿ ರುಬ್ಬಿಟ್ಕೊಂಡ್ರೆ ಗ್ರೀನ್ ಮಸಾಲ ರೆಡಿ ಆಯಿತು. ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಂತರ ಸಾಸಿವೆ, ಬಿರಿಯಾನಿ ಎಲೆ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ರುಬ್ಬಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸಿ, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕಿ ಕುದಿಸ್ಕೊಂಡ್ಮೇಲೆ ಬೇಯಿಸಿರೋಂಥ ತರಕಾರಿಯನ್ನು ಅದರಲ್ಲಿರೋ ನೀರಿನ ಸಮೇತ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಈ ರೀತಿ ಗಟ್ಟಿ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ. ನಾವು ಗಸಗಸೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ ಇದು. ಗೀ ರೈಸ್ ಜೊತೆಗೆ ಈ ರೀತಿ ಸಾಗುವನ್ನು ನೀವು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಪಾರ್ಟಿಗಳಿದ್ದರೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ 2 ಕಾಂಬಿನೇಷನ್ನು.
ಹಾಗೆ ಇದೇ ಸಾಗುವನ್ನು ಸೆಟ್ ದೋಸೆಗೂ ಕೂಡ ನಾವು ಮಾಡ್ಕೋಬಹುದು. ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.